ಜಿಲ್ಲೆ ವ್ಯಾಪ್ತಿಯಲ್ಲಿರುವ ಕೆಲವು ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಕೆಲವೊಮ್ಮೆ ಅಗತ್ಯ ಚಿಕಿತ್ಸೆಗೆಂದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ವಾಹನದಲ್ಲಿ ಕಳುಹಿಸುವಾಗ ಹಾಸನದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲು ತಿಳಿಸುತ್ತಾರಂತೆ. ಇದನ್ನ ತಡೆಹಿಡಿಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಡಿಎಚ್ಒ ಅವರಿಗೆ ತಿಳಿಸಿದ್ದೇನೆ ಎಂದು ಶಾಸಕ ರೇವಣ್ಣ ತಿಳಿಸಿದರು. ಹೊಳೆನರಸೀಪುರ ಪಟ್ಟಣದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 600 ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲವಂತೆ. ಏನರ್ಥ ಇದು? ನಾನು ಏಜೆಂಟರಿಗೆ ಇದರ ಬಗ್ಗೆ ಪ್ರಶ್ನಿಸಿದಾಗ ಸರ್ಕಾರದಿಂದ ಹಣ ಬಂದಿಲ್ಲ, ನಾವೇನು ಮಾಡುವುದು ಅಂತಾರೆ. ಆದ್ರೆ ನನಗೆ ಅದೆಲ್ಲ ಗೊತ್ತಿಲ್ಲ. ಬಡ ಕೂಲಿ ಕಾರ್ಮಿಕರು ಅವರ ಹಣ ನೀಡದಿದ್ರೆ ಹೊಟ್ಟೆಗೆ ಏನ್ ತಿಂತಾರೆ, ಅವರಿಗೆ ಮೊದಲು ಸಂಬಳ ಕೊಡುವ ವ್ಯವಸ್ಥೆ ಮಾಡಿ ಎಂದಿದ್ದೇನೆ ಎಂದರು. ಇನ್ನು 36 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಂಗರಹಳ್ಳಿ ಮೇಲ್ಸೇತುವೆ ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್, ಬೇಲೂರಿನಿಂದ ಬಿಳಿಕೆರೆ ತನಕ 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಮಾಡಲಾಗುತ್ತೆ. ಇನ್ನೊಂದು ಬದಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಮಾಡಲು ಭೂ ಸ್ವಾಧೀನಪಡಿಸಿಕೊಳ್ಳುವಿಕೆ ಹಾಗೂ ಪಟ್ಟಣದ ರೈಲ್ವೆ ಅಂಡರ್ ಪಾಸ್ ಸಮೀಪದಿಂದ ಕನಕಭವನ ತನಕ 29 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ 4-5 ದಿನದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಎಂದರು. 29 ಕೋಟಿ ರಿಂಗ್ ರೋಡ್ಗೆ ಚಿಲ್ಲರೆ ಆಗಿದೆ. ಹಾಸನ ಟು ಬೇಲೂರಿನಿಂದ ಬಿಳಿಕೆರೆವರೆಗೆ ಸುಮಾರು 2,000 ಕೋಟಿ ಈಗಾಗಲೇ ಗಡ್ಕರಿ ಬಂದೇ ಪೂಜೆ ಮಾಡುವುದಿಲ್ಲ. ಇವೆಲ್ಲ ವರ್ಕನ್ನು ಕೆಲಸ ಶುರು ಮಾಡ್ತಾರೆ. ಇನ್ನೊಂದು ಶಾರ್ಟ್ಲಿ ಅದನ್ನು ಎಡಗುಂಡಳ್ಳಿಯಿಂದ ಬಿಳಿಕೆರೆ ಶಾರ್ಟ್ಲಿ ಟೆಂಡರ್ ಕರೀತಾರೆ, ಎಲ್ಲ ರೆಡಿ ಆಗ್ತದೆ. ಇನ್ನು ಬಾಕಿ ಏನು ರೈಲ್ವೆ ಫ್ಲಾಟ್ ಬರೋದು ಅಕ್ವೇಷನ್ ಕೊಡಿಸಿದ್ದೀನಿ. ಮಸ್ತ್ ಸೈಡ್ ಲ್ಯಾಂಡ್ ಆಗಿದ್ದು ಅಂಡರ್ ಪಾಸ್, ಅದು ಈಗ ಟೆಂಡರ್ ಕರೆದವ್ರೆ. ಮಸ್ತ್ ಸೈಡ್ ಹತ್ರ ಒಂದು ಫ್ಲೈಓವರ್ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದೀನಿ. ಅಂಗರಳ್ಳಿ ಫ್ಲೈಓವರ್, ಅಂಗರಳ್ಳಿದು ಫ್ಲೈಓವರ್ 40 ಪಕ್ಕದಲ್ಲಿ ಇನ್ನೊಂದು ಮಾಡ್ತಾರೆ. ಅದು ನ್ಯಾಷನಲ್ ಫ್ಲೈಓವರ್, ಅದು 34 ಕೋಟಿ. ಈ ಕಡೆ ಪಕ್ಕ ಬರುತ್ತೆ, ಸಾಮಿಲ್ ಕಡೆ ಇದನ್ನು ಸರ್ವ ಮಾಡ್ತಾರೆ. ಇದು ಟೌನ್ 29 ಕೋಟಿ ಈಗ ಬರ್ತದೆ. 4-5 ದಿವಸ ಶುರು ಮಾಡ್ತಾರೆ. ಅಲ್ಲ, ಇವಾಗ ನಡೀತಾ ಮತ್ತೆ ಅಗಲೀಕರಣ ಆಗುತ್ತೆ. ಯಾವುದು ನಾನು ಸುಮ್ಮನೆ ರೈತರಿಗೆಲ್ಲ ಯಾಕೆ ಒಂದು ದುಡ್ಡು ನಮ್ಗೆ ಯಾಕಪ್ಪ ಅವ್ರಿಗೆಲ್ಲ ಸುಮ್ಮನೆ ಬೇಯಿಸ್ತಾರೆ. ಕಾಂಕ್ರೀಟ್ ರೋಡು ಎಷ್ಟು ಭೂಮಿ ಎಷ್ಟು ಬರುತ್ತೆ, ಇಲಾಖೆಯಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಇದು ಮಾಡಿ. ಪೂರ್ತಿ ಕಾಂಕ್ರೀಟ್ 29 ಕೋಟಿ. ಅದೆಲ್ಲ ಹಿಂದೆ ಅಪ್ರೂವ್ ಮಾಡಿಸಿದ್ವಿ. ಮಾಡಲೇ ಇಲ್ಲ ನೀವು. ಅದಕ್ಕೂ ಒಂದು ಸ್ವಲ್ಪ ಚೀಳು ಪಾಳು ಎಲ್ಲ ಏನಾಯ್ತು, ಆ ಟ್ರೈನ್ ಕ್ಲೀನ್ ಮಾಡೋಕೆ ಕನಿಷ್ಠ ಒಂದು 2 ಕೋಟಿ ಬೇಕಾದ್ರು. ಅದೆಲ್ಲ ಸ್ಲ್ಯಾಬ್ ಎಲ್ಲ ಕಟ್ ಮಾಡಿ ತೆಗೆದು ಒಂದು 2 ಕೋಟಿ ರೂಪಾಯಿ ಬೇಕಾಯ್ತು. ಅದನ್ನು ಮಾಡಿಸ್ತೀನಿ. ಏನು ನೀವೇ ನೋಡ್ತಾ ಇದ್ದೀವಿ, 50 ರೂಪಾಯಿ ಗ್ರಾಂಟ್ ಕೊಡ್ತಾ ಇದೆ. ಇದು ಕೇಂದ್ರ ಸರ್ಕಾರದಿಂದ ತೆಗೆದು ಗ್ರಾಂಟ್ ಇಲ್ಲಿದಲ್ಲ. ಇದು ಆಗ MP ಅವರು ನಾನು ಟೋಟಲ್ ಸೇರಿ ಮಾಡಿ ತಂದಿದ್ವಿ. ಜಿಲ್ಲಾ ಬ್ಯಾಂಕ್ನ ಸುಮಾರು 22 ವರ್ಷ ಅಧ್ಯಕ್ಷರಾಗಿ ಸದಸ್ಯರಾಗಿ ಅವರು ಅವರದೇ ಆದಂಥ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಅವರು ತೀರೋಗಿರೋದು ನಮ್ಮ ಪಕ್ಷಕ್ಕೆ ಒಂದು ಆಘಾತ ತಂದಿದೆ ಅಂತ ಹೇಳಬೇಕಾಗುತ್ತೆ. ಅವರು ಈ ಪಕ್ಷಕ್ಕೋಸ್ಕರ ಸುಮಾರು 40 ವರ್ಷಗಳ ಕಾಲ ಸೇವೆ ಮಾಡಿದರು. ವಿಧಾನ ಪರಿಷತ್ ಸದಸ್ಯರಾಗಿದ್ದರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದರು, ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಅವ್ರದೇ ಆದಂಥ ಕೊಡುಗೆ ಜಿಲ್ಲೆಗೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ಕುಟುಂಬ ಈ ದುಃಖ ಬಳಸುವಂಥ ಶಕ್ತಿ ಕೊಡಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡಿ ಅವರಿಗೆ ಕಂಡೋಲೆನ್ಸ್ ಹೇಳ್ತೇನೆ.